ಏನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಈ ಸ್ವತ್ತು ಮಾಡಿಕೊಟ್ಟಿಲ್ಲ 2 ವರ್ಷ ಆಗಿದೆ ಅಂತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ನೀವು? ಯಾರು ಅಂತ ಹೇಳ್ತೀರಾ? ಸುರೇಶ್ ಅಂತ ಮಾರ್ನಳ್ಳಿ ಅವರು ಹಾಲಿ ಅವರ ಮಿಸಸ್ ಸದಸ್ಯರಾಗಿದ್ದಾರೆ. ಮಾರ್ನಳ್ಳಿ ಗ್ರಾಮದ ಸದಸ್ಯರು. ಹಿಂದಿನ ಅವಧಿನಲ್ಲಿ ಅವರು ಅಧ್ಯಕ್ಷರಾಗಿದ್ರು. ಅಧ್ಯಕ್ಷ ಅವಧಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ಒಂದು ಮನೆ ಆಗಿದೆ, ಗ್ರಾಮ ಪಂಚಾಯತಿಯಿಂದ ಮನೆ ಕೊಟ್ಟಿದ್ದಾರೆ. ಆ ಮನೆಗೆ ಅವರು ಆಕ್ಚುಲಿ 15 ವರ್ಷದ ತನಕ ಒಂದ್ಸಲ ಗ್ರಾಮ ಪಂಚಾಯತಿಯಿಂದ ಮನೆ ಕೊಟ್ಟ ಮೇಲೆ ಅದನ್ನ ಪರಭಾರೆ ಮಾಡುವಂಗಿಲ್ಲ ಅಂತ ಆದೇಶ ಆಗಿದೆ. ಆದ್ರೆ ಈಗ ಲಾಸ್ಟ್ ಇಯರ್ ಇಂದ ಅದು ಸ್ವಲ್ಪ ಲೀನಿಯನ್ಸ್ ಇದೆ, ಅದು ಓಕೆ. 2021ರಲ್ಲಿ ಅವರು ಹಿಂದೆ ಒಬ್ರು ಛಾಯಾದೇವಿ ಅಂತ PDO ಇರುವಾಗ ಅದನ್ನ ಈ ಸ್ವತ್ತನ್ನ ಲಕ್ಷ್ಮಿ ಅವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ನಂತರ ನೆಕ್ಸ್ಟ್ PDO ಅವರು ಧರ್ಮೇಂದ್ರ ಅವ್ರು ಬಂದಾಗ 2022ರಲ್ಲಿ ಲಕ್ಷ್ಮಿ ಅವ್ರ ಹೆಸರಿಂದ ಸುರೇಶ್ ಅವ್ರ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ ನಾನು ಬಂದಾಗ ಅದನ್ನ ಬೇರೆಯವರಿಂದ ನಾವು ಹಕ್ಕು ಖುಲಾಸೆ ಮಾಡಿಸ್ಕೊಂಡಿದೀವಿ. ಆ ಜಾಗ ನಮ್ದು, ಮತ್ತೆ ನಮ್ಗೆ ಇನ್ನೂ ಜಾಗ ಸೇರಿಸ್ಕೊಡ್ಬೇಕು ಅಂತ ಈಗ 2 ವರ್ಷದಿಂದ ಈ ಸ್ವತ್ತು ಮಾಡ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಹಿಂದೆ 2 PDO ಅವರು ಇರುವಾಗ ಈ ಸ್ವತ್ತು ಮಾಡಿಸ್ಕೊಂಡಾಗ ಇಲ್ದಿರೋ ಜಾಗದ ಸಮಸ್ಯೆ, ಈಗ ಜಾಗ ಮಾಡ್ಕೊಡಿ ಅಂತಂದ್ರೆ ಅದು ತಕ್ಕಂಗೆ ನಮಗೆ ಹಕ್ಕುಪತ್ರ ಬೇಕು, ಇಲ್ಲ ಅಂತ ಅಂದ್ರೆ ಕ್ರಯಪತ್ರ ಬೇಕು. ಏನೂ ಮೂಲ ದಾಖಲಾತಿಗಳಿಲ್ದೇ ನಾವು ಇಷ್ಟ ಬಂದಂಗೆ ಹಾಗೆ ಜಾಗನ ನಾವು ಸೇರಿಸ್ಕೊಟ್ಟು ಈ ಸ್ವತ್ತು ಮಾಡ್ಕೊಡೋಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಪೆಂಡಿಂಗ್ ಇಟ್ಟಿದ್ದೇವೆ ಹೊತ್ತು ಇನ್ಯಾವುದೇ ಕಾರಣಕ್ಕೂ ಅವ್ರು ಆಲ್ರೆಡಿ ಈ ಸ್ವತ್ತು ಮಾಡಿಸ್ಕೊಂಡಿದ್ದಾರೆ. 2 ಬಾರಿ ಈ ಸ್ವತ್ತು ಮಾಡಿಸ್ಕೊಂಡಿದ್ದಾರೆ. ಇದರಲ್ಲಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ರೀತಿ ಲೋಪದೋಷ ಆಗಿಲ್ಲ. ಮೇಡಮ್, ಇನ್ನೊಬ್ರು ಆರೋಪ ಮಾಡ್ತಾ ಇದ್ದಾರೆ, ನಿಮ್ಮ ಗ್ರಾಮ ಪಂಚಾಯತಿ 2ನೇ ಸರಿ ಗೆದ್ದಿದ್ದಾರಂತೆ, ಅವರು ಆರೋಪ ಮಾಡ್ತಾ ಇದ್ದಾರೆ. ಲಂಚ ಕೊಟ್ಟರೆ ಕೆಲಸ ಮಾಡ್ತಾರೆ, ಲಂಚ ಕೊಡಲಿಲ್ಲ ಅಂದ್ರೆ ಕೆಲಸ ಮಾಡಿ. ಇದ್ರ ಬಗ್ಗೆ ಏನಂತೀರಾ ಮೇಡಮ್? ಇದು ಸುಳ್ಳು ಆರೋಪ. ಅವ್ರು ಏನ್ ಮಾಡಿದ್ದಾರೆ, ಆಕ್ಚುಲಿ ನಮ್ಮಲ್ಲಿ ಕಾನೂನು ಇರೋದು ಮೆಂಬರ್ಗಳು ಕೆಲಸ ಮಾಡಿಸೋಂಗಿಲ್ಲ. ಅಂತದ್ರಲ್ಲಿ ಅವರು ಮೆಂಬರ್ ಆಗಿದ್ಕೊಂಡು ನಾಗೇಂದ್ರ ಅನ್ನೋ ಸದಸ್ಯರು ಇಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರನ ನಾನು ಕೆಲಸ ಮಾಡಿಸ್ತಾ ಇದ್ದೀನಿ, ನಾನು ನನ್ನ ಕಡೆಯಿಂದ ಕಾಂಟ್ರಾಕ್ಟ್ರು ಬಂದಿದ್ದಾರೆ, ಅವಗಳಿಗೆ ಕೆಲಸ ಕೊಡಬೇಕು ಅಂತ ಅಂದ್ಬಿಟ್ಟು 2022ನೇ ಜೂನಿಂದ ಒಂದು ರಾಜೀವ್ ಗಾಂಧಿ ಸೇವಾ ಕೇಂದ್ರನ ಕೆಲಸ ಅವ್ರು ನಿಂತ್ಕೊಂಡು ಮಾಡಿಸ್ತಾ ಇದ್ದಾರೆ. ಅದನ್ನ ನಾವು ಈಗ ಏನಾಗಿದೆ, ಮುಂಚೆ ಎಲ್ಲ NMR ತೆಗಿತಾ ಇದ್ವಿ, ಜನಗಳು ತಗೊಂಡು ಅದ ಮಾಮೂಲಿ ನಾವು ಪೇಂಟ್ ಮಾಡ್ತಾ ಇದ್ವಿ. ಈಗ 2023ನೇ ಇಸ್ವಿ ಜನವರಿಯಿಂದ NMMS ಆ್ಯಪ್ ಬಂದಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಾವು ಎಷ್ಟು ಜನಕ್ಕೆ NMR ತೆಗಿತೀವೋ ಅವ್ರುಗಳು ಬಂದು ಅಲ್ಲಿ ಅಷ್ಟು ಜನ ಕೆಲಸ ಮಾಡಬೇಕು. ಅದನ್ನು ನಾವು ಬೆಳಿಗ್ಗೆ ಮತ್ತು ಮಧ್ಯಾಹ್ನ GPS ಮಾಡೋ ವ್ಯವಸ್ಥೆ ಇತ್ತು. ಈಗ ಸ್ವಲ್ಪ ದಿನದಿಂದ ಒಂದು ಟೈಮ್ಗೆ GPS-ನ ಲಿಮಿಟ್ ಮಾಡಿದ್ದಾರೆ, ಸೀಮಿತ ಮಾಡಿದ್ದಾರೆ. ಅದರಂತೆ ನಾವು NMR ತೆಗಿತೀವಿ, ಜನಗಳನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸಿ ಅಂತಂದರೆ ಅವರು ಅದಕ್ಕೆ ಒಪ್ಪದೇ ಇರೋ ಮನಸ್ಥಿತಿಯಿಂದ ಅವರು ಈ ಥರ ಆರೋಪ ಮಾಡ್ತಾ ಇದ್ದಾರೆ ಹೊರತು ಇದರಲ್ಲಿ ಯಾವುದೇ ರೀತಿ ಸತ್ಯವಾದ ವಿಚಾರ ಇಲ್ಲ. ಮೇಡಮ್, ಇನ್ನೊಂದು ಆರೋಪ ಏನು ಮಾಡ್ತಾರೆ ಅಂದರೆ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಏನೋ ಅಭಿವೃದ್ಧಿ ಮಾಡ್ತಾರೆ ಅಂತ ಇದೊಂದು ಆರೋಪ. ಅದೇ ಇವಾಗ ಎಲ್ಲರೂ ಈಗ ನರೇಗಾದಲ್ಲಿ, ಈಗ ನಾವು ನರೇಗಾ ಇರ್ಬೋದು, ನರೇಗಾದೇ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. 15ನೇ ಹಣಕಾಸು ಇರ್ಬೋದು, ಅದಕ್ಕೆ ಆದಂತ ಈಗ ನಮಗೆ ಈಗ ಒಂದು 100 ರೂಪಾಯಿ ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಅಂದರೆ 10 ರೂಪಾಯಿನ ಏನೇನಕ್ಕೆ ನಾವು ಅನುದಾನನ ನಾವು ಖರ್ಚು ಮಾಡಬೇಕು ಅಂತ ಅಲ್ಲೇ ಸರ್ಕಾರದಿಂದನೇ ನಮಗೆ ಗೈಡ್ಲೈನ್ಸ್ ಕೊಟ್ಬಿಡ್ತಾರೆ. ಅದ್ರ ಪ್ರಕಾರನೇ ನಾವು ಆಕ್ಷನ್ ಪ್ಲಾನ್ ಮಾಡಿ ಅದರಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಅದನ್ನ ನಾವು ಹೇಳಿದ್ರೆ ಈ ತರ ಏನೋ ಅಭಿವೃದ್ಧಿ ಕೆಲಸನೇ ಮಾಡ್ತಾ ಇಲ್ಲ ಅಂತ ಅನ್ನೋದು, ಲಂಚ ಕೇಳ್ತಾರೆ ಅಂತ ಅನ್ನೋದು, ಇವ್ರೇನು ಕೆಲಸನೇ ಮಾಡ್ತಾ ಇಲ್ಲ ಅನ್ನೋದು, ಸುಮ್ಮನೆ ಆಫೀಸಲ್ಲಿ ಬಂದು ಕೂತಿರ್ತಾರೆ ಅನ್ನೋದು, ಈಗ ಆಫೀಸಲ್ಲಿ ಕೂತಿದ್ರೆ ಫೀಲ್ಡ್ಗೆ ಹೋಗಲ್ಲ ಅಂತ ಅನ್ನೋದು, ಫೀಲ್ಡ್ಗೆ ಹೋದ್ರೆ ಆಫೀಸಲ್ಲೇ ಇರೋದಿಲ್ಲ ಅಂತ ಅನ್ನೋದು. ಈಗ ಆಮೇಲೆ ನಮಗೆ ನಾನು ಆಸ್ ಎ PDO ನನ್ನದು ಎಕ್ಸಿಕ್ಯೂಟಿವ್ ಜಾಬ್ ಆಗಿರುತ್ತೆ, ಇಲ್ಲ ಒಂದು ಜಿಲ್ಲಾ ಕೇಂದ್ರದಲ್ಲಿ ಕೆಲಸ ಇರುತ್ತೆ, ತಾಲೂಕು ಕೇಂದ್ರದಲ್ಲಿ ಕೆಲಸ ಇರುತ್ತೆ, ಒಂದು ಮೀಟಿಂಗ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ, ಇಲ್ಲ ಬೇರೆ ಬೇರೆ ಕಚೇರಿಗಳ ಕೆಲಸಗಳಿರುತ್ತೆ. ಅಂಥದ್ರಲ್ಲಿ ಇವಾಗ ನಾನು ಎಲ್ಲಾನು ನಾವು ನಿಭಾಯಿಸಬೇಕಾಗುತ್ತೆ. ಎಲ್ಲ ಕಡೆನೂ ಸ್ವಲ್ಪ PDO ಪಾತ್ರ ಸ್ವಲ್ಪ ಪ್ರಮುಖವಾಗಿದೆ. ಅಂಥದ್ರಲ್ಲಿ ನಾವು ಅಲ್ಲಿಗೆ ಹೋದಾಗ ಈ ಥರ ಆರೋಪಗಳೆಲ್ಲ ಹೇಳೋದು. ಆಮೇಲೆ ಯಾವ್ದಾದ್ರು ಕರೆಕ್ಟಾಗಿ ಏನು ಕಾನೂನಾತ್ಮಕವಾಗಿ ಇಲ್ಲ, ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡಕ್ ಬರೋದಿಲ್ಲ ಅಂತಂದ್ರೆ PDO ಲಂಚ ಕೇಳ್ತಾರೆ, ಅದನ್ನ ಅವ್ರು ಸಾಬೀತು ಮಾಡಲಿ. ಸುಮ್ಮನೆ ಏನೋ ಇಷ್ಟ ಬಂದಂಗೆ ಅವ್ರು ನಾವು ಸದಸ್ಯರಾಗಿದ್ದೀವಿ ಅಂತ ಅಂದ್ಬಿಟ್ಟು ಅವ್ರು ಇಷ್ಟ ಬಂದಂಗೆ ಅವ್ರು ಹೇಳಿದ್ದೆಲ್ಲ ನಿಜ ಅಂತ ನಾವು ಒಪ್ಕೊಳಕ್ಕಾಗಲ್ಲ. ಅದನ್ನ ಅವ್ರು ಸಾಬೀತು ಮಾಡಲಿ, ಅವ್ರ ಸದಸ್ಯತ್ವದ ಗೌರವನ ಅವ್ರು ಉಳಿಸ್ಕೊಳ್ಳಿ. ಮೇಡಮ್, ಇವಾಗ ಏನಂತ ಇದ್ದಾರೆ, ಲಂಚ ತಗೊಂಡೆ ಅಂತ ಆರೋಪ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅಲ್ಲ, ಸಾರ್ವಜನಿಕ ಜೀವನದಲ್ಲಿ ಈಗ ನಾವು ಈಗ ಏನೋ ಹೊಗಳಿಕೆಗೂ ನಾವು ಜಗ್ಗಂಗಿಲ್ಲ, ತೆಗಳಿಕೆಗೂ ನಾವು ಜಗ್ಗಂಗಿಲ್ಲ. ಯಾಕಂದ್ರೆ ಇವೆಲ್ಲ ಒಂದು ಸರ್ವೇ ಸಾಮಾನ್ಯ. ಈಗ ಅವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದನ್ನ ಪ್ರೂವ್ ಮಾಡ್ಬೇಕಲ್ವಾ. ಸುಮ್ಮನೆ ಅವ್ರು ಹೇಳ್ತಾ ಇರ್ತಾರೆ, ಈಗ ಜನಗಳಿಗೆ ಆಗೋದೇ ಇಲ್ಲ. ಈಗ ನಾವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಬಂದಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಇವರೇ ಕೊಟ್ಟಿಗೆ ಕಟ್ಕೊಬಿಟ್ಟಿದ್ವಿ ಮೇಡಮ್, ಕೊಟ್ಟಿಗೆ ಬಿಲ್ ಆಗಿಲ್ಲ ಅಂತ ಅಂತಾರೆ. ಈಗ ನಾವೇನಂತೀವಿ, ಅದನ್ನ ಆಕ್ಷನ್ ವಾಟ್ಸಪ್ ಗ್ರಾಮ ಸಭೆಯಲ್ಲಿ ಹೆಸರು ಸೇರಿಸಿರ್ಬೇಕು, ಅದು ಮುಂದಿನ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಬಂದಿರಬೇಕು. ಅದಾದ ನಂತರ ನೀವು ಕೊಟ್ಟಿಗೆ ಕಟ್ಕೊಂಡ್ರೆ ಇಂಜಿನಿಯರ್ ಎಲ್ಲ ನಾವು ಏನು ಪ್ರೊಸೀಜರ್ ಪ್ರಕಾರ ಇವರು ಏನು
ವೆಟರ್ನರಿ ಸರ್ಟಿಫಿಕೇಟ್ ತಂದು ಕೊಡಬೇಕು, ಮತ್ತು ಮುಚ್ಚಳಿಕೆ ಪತ್ರ ತಂದು ಕೊಡಬೇಕು. ಅದಾದ ನಂತರ ನಾವು ಎಸ್ಟಿಮೇಷನ್ ಮಾಡಿಸಿ ಇವ್ರ ಕೆಲಸ ಶುರು ಮಾಡಿದ್ಮೇಲೆ GPS ಮಾಡಿಸಿ ಅದೆಲ್ಲ ಮಾಡ್ತೀವಿ ಅಂತ. ಈಗ ಜನ ಇವ್ರುಗಳಿಗೆ ಏನಾಗುತ್ತೆ, ಅರ್ಜೆಂಟು ಕೊಡುಗೆ ಕಟ್ಬಿಟ್ಟಿದ್ದಾರೆ, ಮೇಡಮ್ ಬಿಲ್ ಮಾಡ್ಕೊಡ್ಲಿಲ್ಲ ಅಂತ ಅಂತಾರೆ. ಅವಾಗ ಏನು ಮಾಡ್ತಾರೆ, ಈ ಥರ ಆರೋಪಗಳು ಮಾಡ್ತಾರೆ. ಈಗ ಒಂದು ಯಾವುದೋ ಈ ಸ್ವತ್ತುನೇ ಅಂತ ಅಂತಾರೆ. ಈಗ ನಾವು ಈ ಸ್ವತ್ತಿಗೆ ಏನಾದ್ರು ನಾವು ಡಾಕ್ಯುಮೆಂಟ್ಸ್ ತೊಗೊಂಡ್ರೆ ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ಒಂದು 9 and 11 ಅಂತ ಅಂದರೆ ಗ್ರಾಮ್ ಠಾಣದ್ದು ಅವ್ರದ್ದು ಡಿಮ್ಯಾಂಡಲ್ಲಿ ಇರಬೇಕು, ಮತ್ತು ಅವ್ರದ್ದು ಏನೋ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಏನು ಪರ್ಟಿಕ್ಯುಲರ್ ಆಗಿ ಆ ಡಾಕ್ಯುಮೆಂಟ್ಸ್ ಎಲ್ಲ ತಂದು ಕೊಡಬೇಕು, ಮನೆ ಫೋಟೋ ತಂದು ಕೊಡಬೇಕು. ಅದನ್ನು ಏನೋ ನೆಕ್ಸ್ಟ್ ನಾವು ಸಾಮಾನ್ಯ ಸಭೆಯಲ್ಲಿ ಇದು ಮಾಡಿ ಏನಾದ್ರು ಆ ಜಾಗದ ಏನಾದ್ರು ತಕರಾರು ಇದೆಯಾ ಇಲ್ವಾ ಅಂದ್ಕೊಂಡು ಪರಿಶೀಲನೆ ಮಾಡಿ ನಂತರದಲ್ಲಿ ನಾವು ಈ ಸ್ವತ್ತು ಮಾಡ್ಕೊಡ್ತೀವಿ. ಅವ್ರೇನು ಮಾಡ್ತಾರೆ, ನಾವು ಯಾವುದೋ ಬ್ಯಾಂಕಲ್ಲಿ ಲೋನ್ ತಗೋಬೇಕು, ನಮ್ಗೆ ಅರ್ಜೆಂಟ್ ಬೇಕು, ಇವತ್ತೇ ಬೇಕು ಅಂತ ಅಂತಾರೆ. ನಾವು ಆಗಲ್ಲ, ಈ ಥರ ಪ್ರೊಸೀಜರ್ ಎಲ್ಲ ಲ್ಯಾಪ್ಸ್ ಆಗುತ್ತೆ. ಆಮೇಲೆ ನಮ್ಗೆ ಇವಾಗ ಏನಾಗಿದೆ ಅಂತಂದ್ರೆ ಈ ಸ್ವತ್ತಲ್ಲಿ ನಾವು ಏನು ಸಾಮಾನ್ಯ ಸಭೆ ನಡಾವಳಿ ಮಾಡಿ ನಡಾವಳಿ ನಂಬರ್ ಕೂಡ ನಾವು ಅಲ್ಲಿ ಮೆನ್ಷನ್ ಮಾಡಿ ನಾವು ಕೊಡಬೇಕಾಗುತ್ತೆ. ಈವನ್ NOC ಕೂಡ ಅಷ್ಟೇ, ಆಫ್ಲೈನಲ್ಲಿ ನಾವು ಈಗ ಬರವಣಿಗೆಲಿ ಏನು ಮುಂಚೆ NOC ಕೊಡ್ತಾ ಇದ್ವಿ, ಅದು NOC ಈಗ ಆಫ್ಲೈನಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ಎಲ್ಲ NOC ಆನ್ಲೈನ್ NOC ಅದನ್ನ ಮೀಟಿಂಗಲ್ಲಿ ನಾವು ಪಾಸ್ ಮಾಡ್ಕೊಂಡೇ ಕೊಡಬೇಕು. ಇಂಥ ಸಂದರ್ಭದಲ್ಲಿ ಜನಗಳಿಗೆ ಏನಾಗುತ್ತೆ, ಮೇಡಮ್ ಕೆಲಸ ಮಾಡ್ಕೊಡ್ತಾ ಇಲ್ಲ. ಈಗ ನಾವು ದಿನಂಪ್ರತಿ ನಾವು ಇಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಸಿಗೋದ್ರಿಂದ ಇದು ಎಲ್ಲ ಮೇಡಮ್ ಅವರೊಬ್ಬರೇ ಮಾಡ್ಕೊಡ್ಬೋದು, ನಾನು ಕೇಳಿದ ತಕ್ಷಣ ಮಾಡ್ಕೊಟ್ಟಿಲ್ಲ. ಆ ಥರ ಆದಾಗ ಇವರು ಇನ್ನು ಕೆಲವರು ಇನ್ಯಾರು ಈ ಥರ ಏನಾದ್ರು ಕೆಲಸಗಳು ಕಾನೂನಾತ್ಮಕವಾಗಿ ನಾವು ಹೇಳಿದಾಗ ಮಾಡ್ಕೊಡ್ಲಿಲ್ಲ ಅಂತಂದರೆ ಈ ಥರ ಲಂಚದ ಆರೋಪ ಅದೆಲ್ಲ ಅವ್ರು ಮಾಡ್ತಾ ಇದ್ದಾರೆ ಹೊರತು ಅದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ. ಇದೆಲ್ಲ ಸತ್ಯಕ್ಕೆ ದೂರವಾದ ಆರೋಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು ಮೇಡಮ್? ಮಂಜುಳಾ ಎಂ ಅಂತ, ಸಿಗರ್ಮಾನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಳೆದ 2 ವರ್ಷದಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇದ್ರೆ ಅವರು ಸಾಬೀತು ಮಾಡಲಿ, ವಿತೌಟ್ ಪ್ರೂಫ್ ಅವರು ಸುಮ್ಮನೆ ಏನೋ ಅವ್ರು ಇಷ್ಟ ಬಂದಂಗೆ ಅವರು ಆರೋಪ ಮಾಡಿದ್ರೆ ಅದನ್ನು ಒಪ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ. ಥ್ಯಾಂಕ್ ಯು.